ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 27ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಲಾಸ್ಟ್ ವೀಕ್ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಸಾಕಷ್ಟು ನೆಗೆಟಿವಿಟಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ವೀಕೆಂಡ್ನಲ್ಲಿ ಬಂದಂಥ ಕೆಲವೊಂದಿಷ್ಟು ಪಾಸಿಟಿವ್ ನ್ಯೂಸ್ಗಳಿಂದ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸಿದೆ. ನಿಫ್ಟಿ 228 ಪಾಯಿಂಟ್ಗಳಷ್ಟು ಗೇನ್ ಆಯಿತು. ಆಲ್ಮೋಸ್ಟ್ 1% ಜಂಪ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 23,995ರ ಪ್ರೈಸ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಆಲ್ಮೋಸ್ಟ್ 24,000 ಲೆವೆಲ್ನ ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಸೊ ಆ ಒಂದು ಲೆವೆಲ್ಸ್ ಕ್ರಾಸ್ ಆದರೆ ಇನ್ನೂ ಹೆಚ್ಚಿನ ಅಪ್ಸೈಡ್ನ ಪಾಸಿಬಿಲಿಟಿಯನ್ನು ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೆನ್ಸೆಕ್ಸ್ ಕೂಡ 1% ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 0.7% ಜಂಪ್ ನೋಡೋದಕ್ಕೆ ಸಿಕ್ತು. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಯಿತು. ನಿಫ್ಟಿ IT ಇಂಡೆಕ್ಸ್ 2.5% ಅರೌಂಡಲ್ಲಿ ಗೇನ್ ಆದರೆ ನಿಫ್ಟಿ ಆಟೋ ಇಂಡೆಕ್ಸ್ನಲ್ಲಿ 1.5%ಗೂ ಹೆಚ್ಚಿನ ಅಪ್ಸೈಡ್ ಕಾಣಿಸಿದೆ. ಸೊ ಮಾರ್ಕೆಟ್ನ ಮೊಮೆಂಟಮ್ಗೆ ಮೇಜರ್ ರೀಸನ್ ಕ್ರೂಡ್ ಆಯಿಲ್ನ ಪ್ರೈಸ್ ಫಾಲ್ ಆಗಿರುತ್ತೆ. $100ನ ಅರೌಂಡಲ್ಲಿ ಪ್ರತಿ ಬ್ಯಾರಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಕಳೆದ ಶುಕ್ರವಾರ ಟ್ರೇಡ್ ಆಗ್ತಿತ್ತು. ಬಟ್ ಈಗ ಕ್ರೂಡ್ ಆಯಿಲ್ ಪ್ರೈಸಸ್ $86ಗೆ ಫಾಲ್ ಆಗಿದೆ. ಇದಕ್ಕೆ ರೀಸನ್ ಇರಾನ್ ಮತ್ತು US ಎರಡೂ ಕಡೆಗಳಿಂದ ಅಟ್ಯಾಕ್ಸ್ ಸ್ಟಾಪ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಮತ್ತೆ ಒಂದು ಶಾಂತಿ ಮಾತುಕತೆಯ ಪ್ರಯತ್ನ ನಡೀಬೋದು ಅನ್ನುವಂಥ ನ್ಯೂಸ್ ಇದೆ. ಇದರಿಂದ ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತು. ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಅದರ ಒಂದು ರೆಪ್ಲಿಕೇಶನ್ ಭಾರತದ ಮಾರ್ಕೆಟ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಮಧ್ಯಾಹ್ನ ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಆದಾಗ ಕೂಡ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಸಸ್ಟೈನ್ ಆಗಿದೆ. ಸೊ ನೋಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಒಂದು ಶಾಂತಿ ಮಾತುಕತೆ ನಡೆಯುತ್ತೆ ಅಂತ. ಅಕಸ್ಮಾತ್ ಇದಕ್ಕೊಂದು ಫೈನಲ್ ಎಂಡ್ ಸಿಗುತ್ತಾ ಅದನ್ನು ನಾವು ಅಬ್ಸರ್ವ್ ಮಾಡಿ ನೋಡಬೇಕು. ಸೊ ಮತ್ತೆ ಯಾವುದಾದ್ರೂ ಒಂದು ಕಡೆಯಿಂದ ಅಟ್ಯಾಕ್ ನಡೆದ್ರೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಟರ್ನಲ್ ಇವತ್ತು ಟಾಪ್ ಗೇನರ್ ಆಗಿತ್ತು. 6% ಅರೌಂಡಲ್ಲಿ ಎಟರ್ನಲ್ ಗೇನ್ ಆಗಿದೆ. ಶುಕ್ರವಾರದ ದಿನ ಫ್ಲಿಪ್ಕಾರ್ಟ್ ಫುಡ್ ಡೆಲಿವರಿ ಬಿಸ್ನೆಸ್ಗೆ ಎಂಟರ್ ಆಗ್ತಾರೆ ಅನ್ನುವಂಥ ಒಂದು ನ್ಯೂಸ್ನಿಂದ ಎಟರ್ನಲ್ ಸ್ವಿಗ್ಗಿ ಎರಡೂ ಸ್ಟಾಕ್ಗಳಲ್ಲಿ 4% ಅರೌಂಡಲ್ಲಿ ಕರೆಕ್ಷನ್ ಬಂದಿತ್ತು. ಬಟ್ ಇವತ್ತು ಕ್ರೂಡ್ ಆಯಿಲ್ ಪ್ರೈಸಸ್ ಡ್ರಾಪ್ ಆಗ್ತಿರೋದು ಪಾಸಿಟಿವಿಟಿಗೆ ಕಾರಣ ಆಗಿದೆ. ಕ್ರೂಡ್ ಪ್ರೈಸಸ್ ಫಾಲ್ ಆದರೆ ಸ್ವಲ್ಪ ಮಟ್ಟಿಗೆ ಇವರ ಬಿಸ್ನೆಸ್ನಲ್ಲಿ ರಿಕವರಿ ಇರುತ್ತೆ. ಸೊ ಸಾಕಷ್ಟು ಫ್ಯಾಕ್ಟರ್ಗಳಿದೆ. ಆ ಎಲ್ಲ ಫ್ಯಾಕ್ಟರ್ಸ್ಗಳು ನಡೆದ್ರೆ ಇವರ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ರಿಕವರ್ ಆಗುತ್ತೆ. ಹಾಗೆ ಇನ್ನೊಂದು ರೀಸನ್ ಕೆಲವೊಂದಿಷ್ಟು ಬ್ರೋಕರೇಜಸ್ಗಳು ಹಾಗೆ ಸ್ವಿಗ್ಗಿ ಮ್ಯಾನೇಜ್ಮೆಂಟ್ನ ಕಡೆಯಿಂದ ಕೂಡ ಆನ್ಲೈನ್ ಬಿಸ್ನೆಸ್ ಯಾವ ರೀತಿಯಲ್ಲಿ ಸ್ಟ್ರೆಂತನ್ನು ಪಡ್ಕೋತಿದೆ ಅನ್ನುವಂಥ ರಿಪೋರ್ಟ್ಸ್ಗಳು ಹೇಳಿಕೆಗಳು ಬರ್ತಿದೆ. ಅದು ಪಾಸಿಟಿವ್ ಆಗಿದೆ. ಆ ರೀಸನ್ನಿಂದ ಕೂಡ ಎಟರ್ನಲ್ ಸ್ವಿಗ್ಗಿ ಇವತ್ತು ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಸೊ ಓವರಾಲ್ ಮತ್ತೆ ಮೊಮೆಂಟಮ್ ಎಟರ್ನಲ್ನಲ್ಲಿ ಬರ್ತಿರೋದು ಕಾಣಿಸ್ತಿದೆ. ಬಟ್ ಫ್ಲಿಪ್ಕಾರ್ಟ್ನ ಎಂಟ್ರಿ ಆದಾಗ ಬಿಸ್ನೆಸ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಹಾಗೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಫಾಲ್ ಆಗ್ತಿರೋದು ಇಂಡಿಗೋಗೂ ಕೂಡ ಪಾಸಿಟಿವ್ ಆಗಿದೆ. ಇಂಡಿಗೋ ಕೂಡ 5% ಜಂಪ್ ಆಯಿತು. ಹಾಗೆ ಪೇಂಟ್ ಸೆಕ್ಟರ್, ಟೈರ್ ಸೆಕ್ಟರ್, ಕೆಮಿಕಲ್ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಇವತ್ತು ಸ್ಟ್ರಾಂಗ್ ಆಗಿ ರಿಯಾಕ್ಷನನ್ನು ಕೊಟ್ಟಿದೆ. ಸೊ ಓವರಾಲ್ ಕ್ರೂಡ್ ಆಯಿಲ್ನ ಪ್ರೈಸ್ ಮೇಲೆ ಸಾಕಷ್ಟು ಸೆಕ್ಟರ್ಗಳು ಡಿಪೆಂಡೆನ್ಸಿಯನ್ನು ಹೊಂದಿದೆ. ಕ್ರೂಡ್ ಪ್ರೈಸಸ್ ಲೋವರ್ ಲೆವೆಲ್ನಲ್ಲಿ ಟ್ರೇಡ್ ಆದಷ್ಟು ಕೂಡ ಇಂಡಿಯನ್ ಸ್ಟಾಕ್ಸ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಮೊಮೆಂಟಮ್ ಇತ್ತು. ಇನ್ಫೋಸಿಸ್ 3.5%ಗೂ ಹೆಚ್ಚಾಗಿ ಗೇನ್ ಆಗಿದೆ. ರಿಸಲ್ಟ್ ಸ್ಟ್ರಾಂಗ್ ಆಗಿ ಇರಲಿಲ್ಲ. ಬಟ್ ಸ್ಟಿಲ್ ಬ್ರೋಕರೇಜಸ್ಗಳು ಒಳ್ಳೆ ಒಂದು ಟಾರ್ಗೆಟ್ಸನ್ನು ಕೊಟ್ಟಿದ್ದಾರೆ. ಸೊ ಒಂದು ಟಾರ್ಗೆಟ್ಸ್ ಅಚೀವ್ ಆಗುತ್ತೆ ಅನ್ನುವಂಥ ಹೋಪ್ನಿಂದ ಸ್ಟಾಕ್ ಮೊಮೆಂಟಮ್ನಲ್ಲಿ ಇದೆ. ಹಾಗೆ ನ್ಯಾಸ್ಡ್ಯಾಕ್ನಲ್ಲಿ ಕೂಡ ಪಾಸಿಟಿವ್ ಸೈಡ್ ಇದ್ದಿದ್ದರಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಬಜಾಜ್ ಫಿನಾನ್ಸ್ ಕೂಡ 3.5% ಗೇನ್ ಆಯಿತು. ಶ್ರೀರಾಮ್ ಫಿನಾನ್ಸಲ್ಲಿ ಕೂಡ 3%ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಶ್ರೀರಾಮ್ ಫಿನಾನ್ಸ್ ಸ್ಟಾಕನ್ನು ನೋಮುರ ಕವರ್ ಮಾಡಿ 1200 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಒಳ್ಳೆ ಒಂದು ರಿಸಲ್ಟ್ ಶ್ರೀರಾಮ್ ಫಿನಾನ್ಸ್ನ ಕಡೆಯಿಂದ ಬಂದಿದೆ. ಹಾಗೆ ಏನು ಎಸ್ಟಿಮೇಷನ್ ಇತ್ತು ಅದಕ್ಕಿಂತ ಸ್ಟ್ರಾಂಗ್ ರಿಸಲ್ಟನ್ನು ಶ್ರೀರಾಮ್ ಫಿನಾನ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಆದ್ದರಿಂದ ಟಾರ್ಗೆಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ Q2ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ನೋಮುರಾದ ವ್ಯೂ ಆಗಿರುತ್ತೆ. ಹಾಗೆ ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ONGC ಟಾಪ್ ಲೂಸರ್ ಆಗಿತ್ತು. ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗ್ತದೆ ಅಂದಾಗ ಈ ಸ್ಟಾಕ್ ತುಂಬಾ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡುತ್ತೆ. ಅಂದರೆ ನೆಗೆಟಿವ್ ಸೈಡ್ನಲ್ಲಿ ರಿಯಾಕ್ಷನ್ ಕಾಣಿಸುತ್ತೆ. ಬಟ್ ಅದೇ ಕ್ರೂಡ್ ಆಯಿಲ್ನ ಪ್ರೈಸ್ನಲ್ಲಿ ಜಂಪ್ ಇದ್ದಾಗ ಇಷ್ಟು ಪಾಸಿಟಿವ್ ಆಗಿ ಸ್ಟಾಕ್ ಗೇನ್ ಆಗೋದಿಲ್ಲ. ಅಂದರೆ ಕೇವಲ 1-1.5% ಅರೌಂಡಲ್ಲಿ ಗೇನ್ಸ್ ಕಾಣಿಸುತ್ತೆ. ಬಟ್ ಕ್ರೂಡ್ ಪ್ರೈಸಸ್ ಫಾಲ್ ಆದಾಗಂತೂ ಈ ಸ್ಟಾಕ್ನಲ್ಲಿ ತುಂಬಾ ವೀಕ್ನೆಸ್ ಇರುತ್ತೆ. HDFC ಬ್ಯಾಂಕ್ನಲ್ಲಿ ಕೂಡ 0.5% ಅರೌಂಡಲ್ಲಿ ಡ್ರಾಪ್ ನೋಡೋದಕ್ಕೆ ಸಿಕ್ಕಿದೆ. CEO, CFO ಮೇಲೆ 1 ಲಕ್ಷದ ಫೈನನ್ನು HDFC ಬ್ಯಾಂಕ್ ಹಾಕಿದ್ದಾರೆ. ಸೊ ಕೆಲವೊಂದಿಷ್ಟು ಡಿಸಿಪ್ಲಿನ್ ರಿಲೇಟೆಡ್ ಕೇಸ್ನಿಂದ ಈ ಒಂದು ಫೈನ್ ಬಿದ್ದಿದೆ. ಆ ರೀಸನ್ನಿಂದ ಸ್ಟಾಕ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. HDFC ಲೈಫ್ನಲ್ಲಿ ಕೂಡ 0.4% ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಫಾರ್ಮಾ ಸೆಕ್ಟರ್ನ ಸ್ಟಾಕ್ ಸಿಪ್ಲಾ, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ.
BL ಇವತ್ತು ತಮ್ಮ Q1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. 1048 ಕೋಟಿ ಪ್ರಾಫಿಟ್ಸನ್ನು BL ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಪ್ರಾಫಿಟ್ಸ್ 969 ಕೋಟಿ ಇತ್ತು. ಹಾಗೆ ಲಾಸ್ಟ್ ಮಂತ್ಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಸಾಕಷ್ಟು ಡ್ರಾಪ್ ಆಗಿದೆ. 2226 ಕೋಟಿ ಪ್ರಾಫಿಟ್ ಮಾರ್ಚ್ ಕ್ವಾರ್ಟರ್ನಲ್ಲಿ ಬಂದಿತ್ತು. ಸೊ ಯೂಶಲಿ ಕ್ವಾರ್ಟರ್ ಸಾಕಷ್ಟು ಡಿಫೆನ್ಸ್ ಸೆಕ್ಟರ್ನ ಕಂಪ್ನಿಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮಾರ್ಚ್ ಕ್ವಾರ್ಟರ್ನಲ್ಲಿ ಇವರಿಗೆ ಒನ್ ಟೈಮ್ ಪೇಮೆಂಟ್ಸ್ ಕ್ರೆಡಿಟ್ ಆಗುತ್ತೆ. ಆದ್ರಿಂದ ಒಂದು ಸ್ಟ್ರಾಂಗ್ ಕ್ವಾರ್ಟರ್ ಬರುತ್ತೆ. ಆದ್ರಿಂದ ಡಿಫೆನ್ಸ್ ಸೆಕ್ಟರ್ನ ಕಂಪನಿಗಳನ್ನು ಇಯರ್ ಆನ್ ಇಯರ್ ಕಂಪೇರ್ ಮಾಡೋದೇ ಬೆಟರ್ ಆಗುತ್ತೆ. ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. BL ಸ್ಟಾಕ್ ಕೂಡ 0.4% ಗೇನ್ ಆಗಿದೆ. ಸೊ ಸ್ಟಾಕ್ನಲ್ಲಿ ಮೊಮೆಂಟಮ್ ಸಸ್ಟೈನ್ ಆಗುವಂಥ ಹೋಪ್ಸ್ ಇರುತ್ತೆ. ಕೋಲ್ ಇಂಡಿಯಾ ಕೂಡ Q1 ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಫ್ಲಾಟ್ ಆಗಿ ಕಾಣಿಸ್ತಿದೆ. ಬಟ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ಸ್ 18% ಡ್ರಾಪ್ ಆಗಿದೆ. ರೆವಿನ್ಯೂಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗ್ತಿದ್ರು ಕೂಡ ಪ್ರಾಫಿಟ್ನಲ್ಲಿ ಯಾವುದೇ ರೀತಿಯ ಒಂದು ಇಂಪ್ರೂವ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಈ ಒಂದು ರಿಸಲ್ಟ್ ಏನಿದೆ ಮಾರ್ಕೆಟ್ ಅವರ್ಸ್ನ ನಂತರ ಡಿಕ್ಲೇರ್ ಆಗಿದೆ. ನಾಳೆ ಮೇ ಬಿ ಕೋಲ್ ಇಂಡಿಯಾ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ರಿಸಲ್ಟ್ಗೆ ರಿಯಾಕ್ಟ್ ಮಾಡ್ಬೋದು. ಸೊ ಇವತ್ತು ಆಲ್ಮೋಸ್ಟ್ ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕಲ್ಯಾಣ್ ಜ್ಯುವೆಲರ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತಿತ್ತು. ಆಲ್ಮೋಸ್ಟ್ 70% ಲೋವರ್ ಲೆವೆಲ್ನಿಂದ ಸ್ಟಾಕ್ ರಿಕವರ್ ಆಗಿತ್ತು. ಬಟ್ ಈಗ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಸೈಡ್ ಕಾಣಿಸ್ತಿದೆ. ಇದಕ್ಕೆ ರೀಸನ್ ಒಂದು ನ್ಯೂಸ್ ಆಗಿರುತ್ತೆ, ಇದೊಂದು ರಿಪೋರ್ಟ್ ಆಗಿರುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಹೌಸ್ AMC 5 ಕೋಟಿ ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ ಅನ್ನುವಂಥ ಒಂದು ರಿಪೋರ್ಟ್ ಇದೆ. ಈ ಒಂದು ರಿಪೋರ್ಟ್ಗೆ ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಷನ್ ಅನ್ನು ಕೊಟ್ಟಿದೆ. 5 ಕೋಟಿ ಶೇರ್ನ ಬ್ಲಾಕ್ ಡೀಲ್ ಬಂದರೆ ಸ್ಟಾಕ್ನಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಹಾಗೆ ಆ ಶೇರ್ಸ್ಗಳನ್ನು ಬೇರೆ ಫಂಡ್ಗಳು ಹಾಗೆ QIBsಗಳು ಬೈ ಮಾಡ್ಕೋಬೋದು. ಬಟ್ ಸ್ಟಿಲ್ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ಬೋದು. ಆ ರೀಸನ್ನಿಂದ ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಮೈಕ್ರೋ ಫಿನಾನ್ಸ್ ಕಂಪನಿ ಇವರು ಕೂಡ Q1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಸ್ಟ್ರಾಂಗ್ ರಿಸಲ್ಟ್ಸ್ ಬಂದಿತ್ತು. ಅದಾದಮೇಲೆ ನೋಮುರ ಇಲ್ಲೂ ಕೂಡ ಬೈ ರೆಕಮೆಂಡೇಷನನ್ನು ಕೊಟ್ಟು 1830 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಈಗ ಸ್ಟಾಕ್ 1600 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ ನೀವು ನನ್ನ ಚಾನಲನ್ನು ಫಾಲೋ ಮಾಡ್ತಿದ್ರೆ ಸೊ ಕಳೆದ ಒಂದು ವರ್ಷದ ಹಿಂದೆ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಸ್ಟಾಕ್ 900 ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಕೆಲವು ಬ್ರೋಕರೇಜಸ್ಗಳು 540 ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ರು. ಬಟ್ ಆ ಒಂದು ಲೆವೆಲ್ವರೆಗೂ ಸ್ಟಾಕ್ ಹೋಗಿರಲಿಲ್ಲ, ಅಲ್ಲಿಂದ ರಿಕವರಿ ಬಂದಿತ್ತು. ಸೊ ಮೈಕ್ರೋ ಫಿನಾನ್ಸ್ ರಿಲೇಟೆಡ್ ಕೆಲವೊಂದಿಷ್ಟು ನೆಗೆಟಿವ್ ನ್ಯೂಸ್ಗಳು ಬರ್ತಿತ್ತು. ಆದ್ದರಿಂದ ಸ್ಟಾಕ್ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇತ್ತು. ಹಾಗೆ ಈ ಕಂಪನಿ ಕೂಡ ಲಾಸನ್ನು ಡಿಕ್ಲೇರ್ ಮಾಡಿದ್ರು. ಬಟ್ ಈಗ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಬ್ರೋಕರೇಜ್ಗಳ ಕಡೆಯಿಂದ ಒಳ್ಳೆಯ ಒಂದು ಟಾರ್ಗೆಟ್ಸ್ ಕೂಡ ಬರ್ತಿದೆ. ಸೊ ಇಲ್ಲಿ 2 ಪಾಯಿಂಟನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಜಸ್ಟ್ ಬ್ರೋಕರೇಜ್ ಟಾರ್ಗೆಟ್ ಬೇಸಿಸ್ ಮೇಲೆ ಯಾವುದೇ ಒಂದು ಡೆಸಿಷನನ್ನು ತಗೋಬಾರ್ದು. ಹಾಗೆ ಒಂದೆರಡು ಕ್ವಾರ್ಟರ್ ಪ್ರಾಫಿಟ್ ಸ್ವಲ್ಪ ಡ್ರಾಪ್ ಆದರೂ ಕೂಡ ಕಮೆಂಟ್ರಿಯನ್ನು ಅಬ್ಸರ್ವ್ ಮಾಡ್ತಾ ಮುಂದಿನ ಕ್ವಾರ್ಟರ್ಗಳಲ್ಲಿ ಇಂಪ್ರೂವ್ಮೆಂಟ್ ಬರ್ಬೋದಾ ಅದರ ಬಗ್ಗೆ ನಾವು ಸ್ವಲ್ಪ ರಿಸರ್ಚನ್ನು ಮಾಡಬೇಕಾಗುತ್ತೆ. ಸೊ ಆ ರೀತಿಯಲ್ಲಿ ಮಾಡಿದಾಗ ಪರ್ಟಿಕ್ಯುಲರ್ ಸ್ಟಾಕನ್ನು ಲೋವರ್ ಲೆವೆಲ್ಗಳಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳ್ತಾ ಈ ರೀತಿಯ ಲೆವೆಲ್ಗಳಲ್ಲಿ ಪ್ರಾಫಿಟ್ಸನ್ನು ತಗೋಬೋದು. IDFC ಫಸ್ಟ್ ಬ್ಯಾಂಕ್ ಶನಿವಾರ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಒಂದು ಸ್ಟ್ರಾಂಗ್ ಕ್ವಾರ್ಟರ್ ರಿಸಲ್ಟ್ಸ್ ಬಂದಿತ್ತು. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಸ್ಟ್ರಾಂಗ್ ಆಗಿ ಇಂಪ್ರೂವ್ ಆಗಿತ್ತು. ಕಂಪನಿಯ ಪ್ರಾಫಿಟ್ಸ್ ಆಲ್ಮೋಸ್ಟ್ ಡಬಲ್ ಆಗಿತ್ತು. ಸೊ ಈ ಒಂದು ರೀಸನ್ನಿಂದ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಕ್ತು. 88ರ ಹೈ ಕೂಡ ಇವತ್ತು ಟಚ್ ಆಗಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಸೊ ಈ ರೀತಿಯ ಸ್ಟಾಕ್ಗಳಲ್ಲಿ ಪ್ರತಿ ಹೈಯರ್ ಲೆವೆಲ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇರುತ್ತೆ. ಬಟ್ ಇದೇ ರೀತಿಯ ಮೊಮೆಂಟಮ್ ಸಸ್ಟೈನ್ ಆದರೆ ಸ್ಟಾಕ್ ಮತ್ತೆ ಆಲ್ ಟೈಮ್ ಹೈ ಲೆವೆಲ್ಸ್ 100 ರೂಪಾಯಿ ಏನಿದೆ ಆ ಒಂದು ಲೆವೆಲ್ಸನ್ನು ಟಚ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಬಟ್ ಮತ್ತೆ ನೆಕ್ಸ್ಟ್ ಕ್ವಾರ್ಟರ್ನಲ್ಲಿ ಪ್ರಾಫಿಟ್ಸ್ ಫಾಲ್ ಆದರೆ ಸ್ಟಾಕ್ನಲ್ಲಿ ವೀಕ್ನೆಸ್ ಬರ್ಬೋದು. ಬಟ್ ಈಗ ಸದ್ಯಕ್ಕೆ ಮೊಮೆಂಟಮ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಆಲ್ಮೋಸ್ಟ್ ಎಲ್ಲ ಫಿನಾನ್ಷಿಯಲ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಪರ್ಫಾರ್ಮೆನ್ಸನ್ನು ಕೊಡ್ತಿದೆ. ಲಾರಸ್ ಲ್ಯಾಬ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ತು. 7% ಸ್ಟಾಕ್ ಗೇನ್ ಆಗಿದೆ. ಇದಕ್ಕೂ ಕೂಡ ರೀಸನ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಗಿರುತ್ತೆ. ಒಂದು ಸ್ಟ್ರಾಂಗ್ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಬಂದಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಹಾಗೆ ಕೆಲವೊಂದಿಷ್ಟು ಬ್ರೋಕರೇಜಸ್ಗಳು ಟಾರ್ಗೆಟನ್ನು ಇನ್ಕ್ರೀಸ್ ಕೂಡ ಮಾಡಿದ್ದಾರೆ. ಬಟ್ ಕೆಲವು ಬ್ರೋಕರೇಜಸ್ಗಳು ಲಾರಸ್ ಲ್ಯಾಬ್ನಲ್ಲಿ ಸೆಲ್ ಕಾಲನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೈಯರ್ ಲೆವೆಲ್ನಲ್ಲಿ ಸ್ವಲ್ಪ ಪ್ರಾಫಿಟ್ಸನ್ನು ತಗೊಳ್ಳೋದು ಒಳ್ಳೆಯ ಒಂದು ಆಯ್ಕೆ ಆಗುತ್ತೆ. ಬಟ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸಿದೆ. IPOಗಳ ವಿಚಾರಕ್ಕೆ ಬಂದಾಗ 3 IPOಗಳ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ಲೋಹಿಯಾ ಕಾರ್ಪ್ನಲ್ಲಿ ಟೋಟಲ್ ಆಗಿ 7 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. QIBs 9 ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ರಿಟೇಲ್ ಕ್ಯಾಟಗರಿ 3 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ.
ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಜಂಪ್ ಆಯಿತು. 12 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದ್ದು 2-3% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಮಾತ್ರ ಇರುತ್ತೆ. ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗಿ ಕಾಣಿಸ್ತಿದೆ. ಇಂಡೋ ಎಂಐಎಂನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಈಗಲೂ ಕೂಡ ಸ್ಟೇಬಲ್ ಆಗಿದೆ. ಪ್ರತಿ ಲಾಟ್ನ ಮೇಲೆ 5,500 ರೂಪಾಯಿಗೂ ಹೆಚ್ಚಿನ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ಕೊನೆ ದಿನ QIB ಕ್ಯಾಟಗರಿಯಲ್ಲಿ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ಸ್ ಬಂದಿದೆ. ಸೊ ಶುಕ್ರವಾರ ಕೇವಲ ಒಂದು ಟೈಮ್ನ ರೌಂಡಲ್ಲಿ QIB ಕ್ಯಾಟಗರಿ ಸಬ್ಸ್ಕ್ರೈಬ್ ಆಗಿತ್ತು, ಬಟ್ ಅದು ಈಗ 204 ಟೈಮ್ ಆಗಿದೆ. ಸೊ ಅದೇ ರೀಸನ್ನಿಂದ ಕೊನೆ ದಿನ ವೆಯ್ಟ್ ಮಾಡಿ QIB ಸಬ್ಸ್ಕ್ರಿಪ್ಷನನ್ನು ಅಬ್ಸರ್ವ್ ಮಾಡಿ ಅಂತ ಹೇಳೋದು. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಇರೋದ್ರಿಂದ ಎಲ್ಲ ಕ್ಯಾಟಗರಿಗಳಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿದೆ. ರಿಟೇಲ್ ಕ್ಯಾಟಗರಿ 7 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ, ಬಟ್ ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ನಿಂದ ಅಪ್ಲೈ ಮಾಡಿದರೆ ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತೆ. ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ಕೂಡ ಆಲ್ಮೋಸ್ಟ್ 10 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಎಕ್ಸ್ಟ್ರಾ ನೆಟ್ನಲ್ಲಿ ಒಳ್ಳೆ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ಲಿಲ್ಲ. 6 ರೂಪಾಯಿ ರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿದೆ. 600 ರೂಪಾಯಿ ರೌಂಡಲ್ಲಿ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ಬಟ್ ಸ್ಟಿಲ್ ರಿಟೇಲ್ ಕ್ಯಾಟಗರಿ 9 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಕೂಡ 7 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. HNI ಕ್ಯಾಟಗರಿ 26 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಯಿತು. ಸಬ್ಸ್ಕ್ರಿಪ್ಷನ್ ಸ್ಟ್ರಾಂಗ್ ಆಗಿ ಇದೆ. ಸೊ ಒಂದು ಸಣ್ಣ IPO ಸೈಜ್ ಇತ್ತು, ನೋಡಬೇಕಾಗುತ್ತೆ ಯಾವ ರೀತಿ ಒಂದು ಲಿಸ್ಟಿಂಗ್ ಬರುತ್ತೆ ಅಂತ. ಹೋಪ್ಫುಲಿ ಒಂದು ಪಾಸಿಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಮಾರ್ಕೆಟ್ ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕಾಗುತ್ತೆ. ಯಾವಾಗ ಈ ಸ್ಟಾಕ್ಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ ಆಗ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದ್ದರೆ ಲಿಸ್ಟಿಂಗ್ ಕೂಡ ಸ್ಟ್ರಾಂಗ್ ಆಗಿ ಬರುತ್ತೆ. ಇಲ್ಲ ಅಂದರೆ ಏನು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿತ್ತು ಆ ಪ್ರಕಾರ ಲಿಸ್ಟಿಂಗ್ ಬರೋದಿಲ್ಲ. ಕಡಿಮೆ ಲಿಸ್ಟಿಂಗ್ ಇನ್ನೊಂದಿಗೆ ಈ ಸ್ಟಾಕ್ಗಳು ಲಿಸ್ಟ್ ಆಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.